ಪುತ್ತೂರು ಶಾಸಕ ಅಶೋಕ್ ರೈ ಅವರಿಗೆ ದಿಲ್ಲಿಯಿಂದ ವ್ಯಕ್ತಿಯೊಬ್ಬ ಕರೆ ಮಾಡಿ ಬೆದರಿಕೆಯೊಡ್ಡಿದ ಘಟನೆ ನಡೆದಿದೆ. ಇದನ್ನು ಶಾಸಕರು ಸೋಮವಾರದಂದು ಪತ್ರಿಕಾಗೋಷ್ಠಿಯಲ್ಲಿ ಸ್ವತಃ ತಾವೇ ಬಹಿರಂಗಪಡಿಸಿದ್ದಾರೆ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಮೀಪ ಬಲ್ನಾಡ್ ಕ್ಷೇತ್ರದ ಉಳ್ಳಾಲ್ತಿ ದೈವದ ಕಿರುವಾಳು ಭಂಡಾರ ಬರುವ ದಾರಿಯಲ್ಲಿದ್ದ ಹಳೆಯ ಕಟ್ಟಡವನ್ನ ಭಾಗಶಃ ಕೆಡವಿದ ವಿಚಾರದಲ್ಲಿ ಈ ಬೆದರಿಕೆ ಕರೆ ಬಂದಿದೆ ಎಂದು ಶಾಸಕರು ಹೇಳಿದರು. ಮೊದಲು ವಾಟ್ಸ್ಆಪ್ ಮೂಲಕ ಮೆಸೇಜ್ ಹಾಕಿ ಬೆದರಿಕೆಯೊಡ್ಡಿದ್ದ ವ್ಯಕ್ತಿ ಬಳಿಕ ಕರೆ ಮಾಡಿ ಹಿಂದಿ ಭಾಷೆಯಲ್ಲಿ ಬೆದರಿದ್ದಾನೆ. ನಾನು ದಿಲ್ಲಿಯಿಂದ ಪಿಎಂ ಕಚೇರಿ ಸಹಾಯದಿಂದ ಈ ಕರೆ ಮಾಡ್ತಾ ಇದ್ದೇನೆ ಎಂದು ವ್ಯಕ್ತಿ ತಿಳಿಸಿದ್ದಾನೆ. ಆತನಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೇನೆ. ಕೊನೆಗೆ ನಾನು ಆದಾಯ ತೆರಿಗೆ ಇಲಾಖೆಯಿಂದ ಮಾತನಾಡ್ತಾ ಇರೋದಾಗಿ ಹೇಳಿದ್ದಾನೆ. ನಾನೇನು ತಪ್ಪು ಮಾಡಿಲ್ಲ, ಹಾಗಿರುವಾಗ ಆದಾಯ ತೆರಿಗೆ ಇಲಾಖೆಯ ಭಯ ನನಗೇಕೆ ಎಂದು ಉತ್ತರಿಸಿದೆ ಎಂದರು. ಬೆದರಿಕೆ ಕರೆ ಬಂದಿರುವ ಬಗ್ಗೆ ಪೊಲೀಸ್ ದೂರು ನೀಡಿಲ್ಲವೇಕೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಇಂಥದನ್ನೆಲ್ಲ ನಾನು ಗಂಭೀರವಾಗಿ ಪರಿಗಣಿಸಿಲ್ಲ. ನನ್ನ ಹಿತಾಶತ್ರುಗಳು ಕೆಲವರಿದ್ದಾರೆ. ಅಶೋಕ್ ರೈಯನ್ನ ಹೇಗೆ ಎಳೆದು ಹಾಕುವಂಥದ್ದು ಎಂದು ಕಾಯ್ತಿದ್ದಾರೆ. ಮಹಾಲಿಂಗೇಶ್ವರ ದೇವರ ಕಾರ್ಯಕ್ಕೆ ಬೇಕಾಗಿ ನಾನು 100 ಕೇಸ್ ಕೂಡ ಹಾಕಿಸಿಕೊಳ್ಳಲು ಸಿದ್ಧ ಎಂದು ಹೇಳಿದರು. ಡೆಲ್ಲಿಯಿಂದ ಬೆದರಿಕೆ ಕರೆ ನನಗೆ ಕೂಡ ಬಂದಿತ್ತು. ನೀವು ಏನು ಅಧಿಕಾರವನ್ನು ಬಳಸಿ ಪ್ರೈವೇಟ್ ಜಾಗದ ಮೇಲೆ ಬರ್ತಾ ಇದ್ದೀರಿ, ನಿಮ್ಮನ್ನು ನೋಡಿಕೊಳ್ತೇನೆ. ನಾನು PMO ಆಫೀಸಿನ ಸಪೋರ್ಟಿನಿಂದ ಮಾತಾಡ್ತಾ ಇದ್ದೇನೆ. ಐ ಆಮ್ ಕಾಲಿಂಗ್ ಆನ್ ಸಪೋರ್ಟ್ ಆಫ್ PMO ಆಫೀಸು ಡೆಲ್ಲಿ ಅಂತ ವಾಟ್ಸಪ್ ಮೆಸೇಜೆಲ್ಲ ಕಳಿಸಿದರು, ಫೋನ್ ಮಾಡಿದರು. ಅದಕ್ಕೆ ನಾನು ಹೇಳಿದೆ, ನಾನು ಎಲ್ಲ ಅದನ್ನು 5 ವರ್ಷದ ಹಿಂದೆಯೇ ನೋಡಿ ಬಂದಿದ್ದೀನಿ. ನೀವು ಈಗ PMO ಆಫೀಸನ್ನು ನೋಡಿರ್ಬೋದು. ನಾನೊಂದು 35 ಸಲ PMO ಆಫೀಸ್ ಒಳಗಡೆ ಹೋಗಿ ಬಂದವನು. ಅಲ್ಲಿ PK ಮಿಶ್ರಾ ಅಂತ ಒಬ್ಬರು ಇದ್ದಾರೆ. ಅವ್ರ ಹತ್ರ ನನ್ನ ಅಡ್ರೆಸ್ ಕೇಳಿದರೆ ನಿಮಗೆ ಅವರು ಹೇಳ್ತಾರೆ, ಮತ್ತೆ ನೀವು ನನಗೆ ಫೋನ್ ಮಾಡು ಅಂತ ಹೇಳಿದರು. ಆನಂತರ ಅವರು ಹೇಳಿದರು, ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರು, ನಾನು ಯಾರಿಗೂ ಬುದ್ಧಿ ಕಲಿಸ್ತೇನೆ. ನಾನು ಹೇಳಿದೆ, ನೀನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆದರೆ ನಾನು ಒಂದು 16 ಜನರನ್ನು ED ಮಾಡಿದ್ದೇನೆ. ಈಗ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಆಫೀಸರು. ಆದರೆ ನಾವು ಹೇಳಿ ತಪ್ಪು ಮಾಡಿಲ್ಲ, ನಾವು ಹೇಳಿ ತೊಂದರೆ ಯಾರಿಗೂ ಅವರ ಜಾಗದ ಇಂಟ್ರೆಸ್ಟ್ ನಮಗಿಲ್ಲ. ನಾನು ನಿಮ್ಮನ್ನು ನೋಡಿಕೊಳ್ತೇನೆ, ನನಗೆ ಗೊತ್ತಿದೆ ಅಂತ ಹೇಳಿದ. ಆಯ್ತಪ್ಪ, ಪುತ್ತೂರಿಗೆ ಬಾ, ನೀನು ನೋಡಿಕೊಳ್ಬೋದು. ಹೆಸರು ಹೇಳಿಲ್ಲ, ನಂಬರೆಲ್ಲ ಇದೆ ನನ್ನ. ಅವರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀರಾ? ಎಲ್ಲ ಚಿಲ್ಲರೆ ಕಂಪ್ಲೇಂಟ್, ನಾವು ಅದಕ್ಕೆಲ್ಲ ಎದುವವರೆಲ್ಲ. ಅಲ್ಲ, ಬೆದರಿಕೆ ಕರೆ ಬಂದಾಗ ಬೆದರಿಕೆ ಕರೆಗಳು ಎಷ್ಟು ಬರ್ತದೆ, ಅಂಥ ವಿಡಿಯೋ ಕಾಲ್ಗಳು ಎಷ್ಟು ಬರ್ತದೆ. ನನ್ನನ್ನು ಹೇಗಾದರೂ ಹಿಡಿಬೇಕು ಅಂತ ಕಾಯುವವರು ಎಷ್ಟು ಜನ ಇದ್ದಾರೆ ಗೊತ್ತು. ರಾತ್ರಿ 11 ಗಂಟೆ ಆಗಲಿಕ್ಕೆ ಪುರ್ಸೋತಿಲ್ಲ ಡೆಲ್ಲಿಯಿಂದ ವಿಡಿಯೋ ಕಾಲ್ ಬರೋದ್ರಲ್ಲಿ. ಸರ್, ಡೆಲ್ಲಿಯಿಂದ ಬಂದದ್ದು ಕನ್ಫರ್ಮಾ? ಡೆಲ್ಲಿಯಿಂದ ಬಂದದ್ದು ಕನ್ಫರ್ಮಾ? ಡೆಲ್ಲಿಯಿಂದ ಬಂದ ಕನ್ಫರ್ಮ್. ಅದು ಯಾವ ಭಾಷೆಯಲ್ಲಿ ಮಾತಾಡೋದು? ಹಿಂದಿ. ಎಷ್ಟು ಜನ ನನ್ನನ್ನು ಹಿಡೀಲಿಕ್ಕೆ ಕಾಯ್ತಾರೆ ಅಂತ ಹೇಳಿದ್ರೆ, ಈ ಹಕ್ಕಿಯನ್ನು ಹಿಡೀಲಿಕ್ಕೆ ಕಾದಾಗೆ ಬಲೆ ಹಾಕಿ ಕೂತಿದ್ದಾರೆ. ಇವ ಎಲ್ಲಿ ಸಿಗ್ತಾನೆ ಅಂತ. 11 ಗಂಟೆ ಆದರೆ ಕಾಲ್ ಬರೋದ್ರಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ವಿಡಿಯೋ ಕಾಲ್ ಬರೋದ್ರಲ್ಲಿ. ಪರಿಸ್ಥಿತಿ ಹಾಗೆ ಇದೆ. ಎಲ್ಲಾದರೂ ವಿಡಿಯೋ ಕಾಲ್ ತೆಗಿತಾನೆ ಇವನು.